ನೀವೆಲ್ಲರೂ ನಿಮ್ಮ ಚಾನಲ್ ಅಲ್ಲಿ ಡಿಫ್ರೆಂಟ್ ಕಂಟೆಂಟ್ ನ ಹಾಕ್ತೀರಾ. ಒಬ್ಬೊಬ್ರದ್ದು ಒಂದೊಂದು ಕ್ಯಾಟಗರಿ ಇರುತ್ತೆ. ಕೆಲವರು ವ್ಲಾಗ್ಸ್ ಮಾಡ್ತಾರೆ, ಅದೇ ರೀತಿ ಗೇಮಿಂಗ್, ಟೆಕ್ನಾಲಜಿ, ಕುಕಿಂಗ್ ಚಾನಲ್ ಇತ್ಯಾದಿ ಇತ್ಯಾದಿ. ಸೊ ಈಗ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಚಾನಲ್ ಅಲ್ಲಿ ಸೇಮ್ ಕಂಟೆಂಟ್ ನ ಹಾಕೋ ಬದಲು ಮಿಕ್ಸ್ ಕಂಟೆಂಟ್ ಹಾಕಿದ್ರೆ ಚಾನಲ್ ಏನಾಗುತ್ತೆ, ಚಾನಲ್ ಮಾನಿಟೈಸೇಷನ್ ಆಗುತ್ತೋ ಆಗಲ್ವೋ, ವ್ಯೂಸ್ ಬರುತ್ತೋ ಬರಲ್ವೋ, ನಿಮ್ಮ ಚಾನಲ್ ಇರುತ್ತೋ ಅಥವಾ ಈ ರೀತಿ ಮಾಯ ಆಗುತ್ತೋ, ಎಲ್ಲ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಸೊ ನಿಮ್ಮಿಂದ ಚಾನಲ್ ಅಲ್ಲಿ ಏನಾದ್ರೂ ತಪ್ಪಾಗ್ತಿದ್ರೆ, ಅದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಆ ಡೀಟೇಲ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದಷ್ಟೇ, ಬಟ್ ನಿಮ್ಮ ಟೈಮ್ ವೇಸ್ಟ್ ಎಲ್ಲೂ ಆಗಲ್ಲ. ಅರ್ಧ ಬರ್ಧ ನಾಲೆಜ್ ತಗೋಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಕಾನ್ಸೆಪ್ಟ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ವಿಡಿಯೋನ ಮೇನ್ ಆಗಿ 3 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. ಪಾರ್ಟ್ 1 ಅಥವಾ ಪಾಯಿಂಟ್ 1 ಬಂದು ಚಾನಲ್ ನಲ್ಲಿ ಮಿಕ್ಸ್ ಕಂಟೆಂಟ್ ವಿಡಿಯೋಸ್ ನ ಹಾಕಬಹುದಾ, ಅದರಿಂದ ಮಾನಿಟೈಸೇಷನ್ ಆನ್ ಆಗುತ್ತೋ ಇಲ್ಲೋ ಅಂತ. ಸೆಕೆಂಡ್ ಪಾರ್ಟ್ ಅಲ್ಲಿ ಮಿಕ್ಸ್ ಕಂಟೆಂಟ್ ನ ಹಾಕಿದ್ರೆ ಏನ್ ಲಾಭ ಏನ್ ನಷ್ಟ. ಅದೇ ಥರ್ಡ್ ಪಾರ್ಟ್ ಅಲ್ಲಿ ಬಂದು ಮಿಕ್ಸ್ ಕಂಟೆಂಟ್ ಹಾಕ್ಬೇಕಂದ್ರೆ ನಿಮ್ಮ ಚಾನಲ್ಗೆ ಏನು ಎಫೆಕ್ಟ್ ಆಗದೆ ಸರಿಯಾದ ಟಾಪಿಕ್ ನ ಹೇಗೆ ಚೂಸ್ ಮಾಡೋದು ಅಂತ. ಸೊ ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ಬಂದು ಮಿಕ್ಸ್ ಕಂಟೆಂಟ್ ನ ಮಾಡಬಹುದಾ ಅಂತ ಕೇಳಿದ್ರೆ ಸಿಂಪಲ್ ಆನ್ಸರ್ ಮಾಡಬಹುದು. ಚಾನಲ್ ಮಾನಿಟೈಸೇಷನ್ ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಬಟ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅದೇಗಂದ್ರೆ ಅದೇ ಇರೋದು ಸೆಕೆಂಡ್ ಪಾಯಿಂಟ್. ನೋಡಿ, ನಿಮ್ಮ ಆಡಿಯನ್ಸ್ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದು ನಿಮ್ಮ ಕಂಟೆಂಟ್ ಹಾಗೂ ವಿಡಿಯೋಸ್ ನ ನೋಡಿ. ಎಕ್ಸಾಂಪಲ್ ಗೆ ನಿಮ್ಮ ಹತ್ರ ಒಂದು ಕುಕಿಂಗ್ ಚಾನಲ್ ಇದೆ ಅನ್ಕೊಳ್ಳಿ. ಅದರಲ್ಲಿ ನೀವು ಎಸ್ಪೆಷಲಿ ಬ್ಯಾಚುಲರ್ಸ್ ಹುಡುಗರಿಗೆ ಮನೆಯಲ್ಲೇ ಅಡುಗೆ ಹೇಗ್ ಮಾಡೋದಂತ ತಿಳಿಸ್ಕೊಡ್ತೀರಾ. ಸೊ ನೀವು ಅಡುಗೆ ಮಾಡುವ ರೀತಿ, ಹೇಳ್ಕೊಡುವ ವಿಧಾನ ನೋಡಿ ನಿಮ್ಮ ಆಡಿಯನ್ಸ್ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ. ಮುಂದೆ ಕೂಡ ನೀವು ಕುಕಿಂಗ್ ಬಗ್ಗೆನೇ ಹೇಳ್ಕೊಡ್ತೀರಾ ಅಂತ. ಅದೇ ನೀವು ನೆಕ್ಸ್ಟ್ ದಿನ ಎದ್ಬಿಟ್ಟು ಕ್ಯಾಮ್ರಾ ಎಲ್ಲ ಆನ್ ಮಾಡಿ, ಹೆಲೋ ಗೈಸ್, ಇವತ್ತು ನಾವು ಉಪ್ಪಿಟ್ಟು ಮಾಡೋದ್ ಹೇಗೆ ಅಂತ ಹೇಳ್ಕೊಡೋ ಬದಲು ಒಗ್ರಿಗೆ ನೇಲ್ ಪಾಲಿಶ್ ಹಚ್ಚೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಅಂದ್ರೆ, ಈ ರೀತಿ ಏನಾದ್ರೂ ವಿಡಿಯೋ ಕಂಟೆಂಟ್ ಮಾಡಿದ್ರೆ ಆ ಹುಡುಗರೆಲ್ಲ ಏನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತಾ? ಇಲ್ಲ ತಾನೆ. 95% ಜನಕ್ಕಂತೂ ಆಗಲ್ಲ. 5% ಹೇಳೋಕ್ಕಾಗಲ್ಲ, ಅದು ಬೇರೆ ವಿಷಯ. ಸೊ ಇಲ್ಲಿ ಹೇಳೋ ಪರ್ಪಸ್ ಏನಪ್ಪಾ ಅಂದ್ರೆ, ನಿಮ್ಮ ಚಾನಲ್ ಕ್ಯಾಟಗರಿ ರಿಲೇಟಬಲ್ ಇಲ್ಲದೆ ಇರೋ ಕಂಟೆಂಟ್ ಹಾಕಿದ್ರೆ ನಿಮ್ಮ ಚಾನಲ್ ಎಂಗೇಜ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ನಿಮ್ಮ ಆಡಿಯನ್ಸ್ಗೂ ಕನ್ಫ್ಯೂಷನ್ ಆಗುತ್ತೆ, ಈ ಚಾನಲ್ ನಲ್ಲಿ ಯಾವ ರೀತಿ ಕಂಟೆಂಟ್ ಸಿಗುತ್ತಪ್ಪ ಅಂತ. ಅದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಆಗುವಂತಹ ಚಾನ್ಸ್ ಇರುತ್ತೆ. ಸಬ್ಸ್ಕ್ರೈಬರ್ಸ್ ಕಡಿಮೆ ಆದ್ರೆ ಆಟೋಮೆಟಿಕ್ ವ್ಯೂಸ್ ಕಡಿಮೆ ಆಗುತ್ತೆ. ವ್ಯೂಸ್ ಕಡಿಮೆ ಆದ್ರೆ ನಿಮ್ಮ ಚಾನಲ್ ರೀಚ್ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಚಾನಲ್ ಇನ್ನು ಹೊಸದಾಗಿದೆ, ನಿಮ್ಗೆ ಇನ್ನು ಕನ್ಫ್ಯೂಷನ್ ಇದೆ, ಯಾವ ರೀತಿಯ ಆಡಿಯನ್ಸ್ ನಿಮ್ಮ ಚಾನಲ್ ನ ವಾಚ್ ಮಾಡ್ತಾರೆ, ಯಾವ ರೀತಿಯ ಕಂಟೆಂಟ್ ಹಾಕಿದ್ರೆ ನಿಮ್ಮ ಚಾನಲ್ ಓಡುತ್ತೆ, ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ಓಕೆ, ಬಟ್ ಅದನ್ನು ಕೂಡ ಬೇಗ ಡಿಸೈಡ್ ಮಾಡ್ಕೊಳ್ಳಿ ಚಾನಲ್ ಅಲ್ಲಿ ಯಾವ ಕಂಟೆಂಟ್ ಹಾಕ್ಬೇಕಂತ. ನಂತರ ಅದೇ ರೀತಿಯ ಕಂಟೆಂಟ್ ಹಾಕೋದನ್ನ ಕಂಟಿನ್ಯೂ ಮಾಡಿ. ಬೇಕಾದ್ರೆ ನೀವು ಫೇಮಸ್ ಟಾಪ್ ಯೂಟ್ಯೂಬರ್ಸ್ ನ ಕಂಟೆಂಟ್ ನ ನೋಡಿ, ಅವರು ಒಂದೇ ಕ್ಯಾಟಗರಿನ ಫಾಲೋ ಮಾಡ್ತಾ ಇರ್ತಾರೆ. ಏನಾದ್ರೂ ಇನ್ನೊಂದು ಕ್ಯಾಟಗರಿ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಬೇರೆ ಚಾನಲ್ ಕ್ರಿಯೇಟ್ ಮಾಡ್ಕೊಂತಾರೆ. ಒಂದೇ ಚಾನಲ್ ಅಲ್ಲಿ ಮಿಕ್ಸ್ ಕಂಟೆಂಟ್ ಅವರು ಅಷ್ಟೊಂದು ಹಾಕಕ್ ಹೋಗಲ್ಲ. ಸೊ ಅದಕ್ಕೋಸ್ಕರ ಒಂದೇ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಇವನ್ ಯೂಟ್ಯೂಬ್ ಕೂಡ ಅದೇ ರೀತಿಯ ಆಡಿಯನ್ಸ್ ಗೆ ನಿಮ್ಮ ವಿಡಿಯೋಸ್ ನ ರೀಚ್ ಕೊಡುತ್ತೆ. ಅಲ್ಲಿಂದ ನಿಮ್ಮ ಚಾನಲ್ ಗ್ರೋ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಬಂದು, ಇಲ್ಲ ನಾವು ಮಿಕ್ಸ್ ಕಂಟೆಂಟೇ ಮಾಡ್ಬೇಕಂತ ನಂದ್ ಅದೊಂಥರ ಡ್ರೀಮ್ ಪ್ರಾಜೆಕ್ಟ್ ಇದ್ದಂಗೆ ಅನ್ನೋ ಮೈಂಡ್ ಸೆಟ್ ಇದ್ರೆ ಅದಕ್ಕೂ ಸೊಲ್ಯೂಷನ್ ಇದೆ, ಹೇಳ್ತೀನಿ. ಅದಕ್ ಮುಂಚೆ ವಿಡಿಯೋ ಎಲ್ಲಾದ್ರೂ ಹೆಲ್ಪ್ಫುಲ್ ಅನ್ಸ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ರೀತಿಯ ಹೆಲ್ಪ್ಫುಲ್ ಕಂಟೆಂಟ್ ಮುಂದೆ ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ. ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೆನ್ಸ್ಬೇಕಲ್ಲ, ಅದಕ್ಕೆ. ಸೊ ನೀವು ಮಿಕ್ಸ್ ಕಂಟೆಂಟ್ ನೇ ಹಾಕ್ಬೇಕಂದ್ರೆ ಫಸ್ಟ್ ನೀವು ನಿಮ್ಮ ಆಡಿಯನ್ಸ್ ಯಾವ ರೀತಿ ಕಂಟೆಂಟ್ ನೋಡಕ್ಕೆ ಇಷ್ಟ ಪಡ್ತಾರೆ ಅಂತ ತಿಳ್ಕೊಬೇಕಾಗುತ್ತೆ. ಅದನ್ನ ಹೇಗೆ ತಿಳ್ಕೊತೀರಾ? ಅವರಿಗೆ ಫೋನ್ ಇಲ್ಲ ಮೆಸೇಜ್ ಮಾಡಿ, ಬಟ್ ಅದಂತರೂ ಆಗಲ್ಲ. ಸೊ ಅದಕ್ಕೇನ್ ಮಾಡಿ, ನಿಮ್ಮ ಆಡಿಯನ್ಸ್ ಬೇರೆ ಯಾವೆಲ್ಲ ಚಾನಲ್ ನ ನೋಡ್ತಾರೆ ಅಂತ ತಿಳ್ಕೊಬೇಕು. ಅದನ್ನ ನೀವು ತಿಳ್ಕೊಬೇಕಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಇದೆ ಅಲ್ಲ, ವೈಟಿ ಸ್ಟುಡಿಯೋದಲ್ಲಿ ಹೋಗಿ, ಇಲ್ಲಿ ಅನಾಲಿಟಿಕ್ಸ್ ಅಲ್ಲಿ ಹೋದ್ರೆ ಮೇಲೆ ಆಡಿಯನ್ಸ್ ಅಂತ ಕಾಣುತ್ತೆ, ಅಲ್ಲಿ ಹೋಗಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದ್ರೆ ಇಲ್ಲಿರುತ್ತೆ ಚಾನಲ್ಸ್ ದಟ್ ಯುವರ್ ಆಡಿಯನ್ಸ್ ವಾಚಸ್ ಅಂತ. ಸೊ ಆ ಎಲ್ಲ ಚಾನಲ್ಸ್ ಅಲ್ಲಿ ಯಾವ ರೀತಿ ಕಂಟೆಂಟ್ಸ್ ಇರುತ್ತಲ್ಲ ಅದನ್ನ ರೆಫರ್ ಮಾಡಿ ನಿಮ್ಮ ಚಾನಲ್ ಅಲ್ಲಿ ಆ ರೀತಿಯ ಕಂಟೆಂಟ್ ನೀವು ಹಾಕಬಹುದು. ಸೊ ಅವಾಗ ಏನಿದೆ, ನಿಮ್ಮ ಸಬ್ಸ್ಕ್ರೈಬರ್ ಡಿಕ್ರೀಸ್ ಆಗುವಂತ ಚಾನ್ಸ್ ಅಷ್ಟೊಂದು ಇರಲ್ಲ. ಇಲ್ಲಿವರೆಗೂ ಅರ್ಥ ಆಯ್ತಲ್ಲ? ಸೊ ಈಗ ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಸೊ ನೀವೇನಾದ್ರೂ ನಿಮ್ಮ ಚಾನಲ್ ಅಲ್ಲಿ ಮಿಕ್ಸ್ ಕಂಟೆಂಟ್ ಹಾಕ್ತಿದ್ರೆ ಅಲ್ಲಿ ನಿಮ್ಮ ಚಾನಲ್ ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ, ಇವನ್ ಮಾನಿಟೈಸೇಷನ್ ಗೂ ಯಾವುದೇ ತೊಂದರೆ ಆಗಲ್ಲ. ಬಟ್ ಕಂಪ್ಲೀಟ್ ಅಪೋಸಿಟ್ ತರ ಇರುವಂತಹ ಕಂಟೆಂಟ್ ನ ಹಾಕ್ಬೇಡಿ. ನಿಮ್ಮ ಆಡಿಯನ್ಸ್ ಯಾವ ರೀತಿಯ ಕಂಟೆಂಟ್ ಇಷ್ಟ ಪಡ್ತಾರಲ್ಲ ಆ ರೀತಿಯ ಕಂಟೆಂಟ್ ನ ಹಾಕಿ. ಬಾಕಿ ನಿಮ್ಮ ಚಾನಲ್ ಎದ್ರ ಬಗ್ಗೆ ಇದೆ, ನೀವು ಯಾವ ರೀತಿಯ ಕಂಟೆಂಟ್ ನ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇಳೋಕ್ಕಾಗಲ್ಲ, ಕಮೆಂಟ್ ಸೆಷನ್ ಇಂದ ನಿಮ್ಗೆ ಫ್ರೀ ಆಗಿ ಆಡಿಯನ್ಸ್ ಸಿಕ್ಕರು ಸಿಗ್ಬಹುದು.